ಅಲ್ಲ, ನಾವೇ ಹುಲಿಯವ್ರ ಮುಂದೆ ಹುಲಿ ಊರು ಹಾಕೊಳ್ಳೋದು ಅವಶ್ಯಕತೆ ಏನೈತಿ? ಹಾಂ, ನಾ ಹೇಳಿಲ್ಲ ಪಿಕ್ಚರ್ ಬಂತು ಅವು ಭೀ ಬಾಕಿ ಅಂತ ಹೇಳಿ ನಿಮಗೆ ಮೊನ್ನೆ. ಅದನ್ನು ಹೇಳ್ತೀನಿ ಅವರು. ಅವಾಗ ನೀವು ಮಾಧ್ಯಮದವ್ರು ನನಗೆ ಸಾಥ್ ಕೊಡಬೇಕು. स्वागत है आप सभी का R1 न्यूज़ में। मैं आपके साथ साबिर मुकाशी। ಬಿಗ್ ಬಾಸ್ ಒಳಗೆ ವರ್ತೂರು ಸಂತೋಷ ಆದ ನಂತರ ಎಲ್ಲ ಕಡೆನೂ ಅದು ವೈರಲ್ ಆಗಿದೆ. ಯಾರಿಗೆ ಅದನ್ನ ಹಾಕೋದು ತಪ್ಪು ಅಂತ ಹೇಳಿ ಟೀನೇಜರ್ ಒಳಗೆ ನಿಮ್ಮ ಮಗ ಕೂಡ ಅದನ್ನ ತರಿಸಿದ ಫೋಟೋಸ್ ಎಲ್ಲ ವೈರಲ್ ಆಗಿದೆ. ಅದಕ್ಕೆ ಅದೇನು ಹುಲಿ ಉಗುರು ಅಥವಾ ಅದರಲ್ಲಿ ಏನಾದ್ರು ಡೂಪ್ಲಿಕೇಟು ಅಥವಾ ಅದೇ ಊರಿನ ಹುಲಿ ಉಗುರನ್ನ ಹೌದು ಅಲ್ವೋ? ಅಲ್ಲ, ನಾವೇ ಹುಲಿಯವ್ರ ಮುಂದೆ ಹುಲಿ ಊರು ಹಾಕೊಳ್ಳೋದು ಅವಶ್ಯಕತೆ ಏನೈತಿ? ಹಾಂ, ಈಗ ಕಾನೂನು ಅರಿವು ನಮ್ಗೆ. ಕಾನೂನು ದೃಷ್ಟಿಯಿಂದ ಕಾನೂನನ್ನು ಕಾಯ್ದಿಟ್ಟು ನೋಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಮನೆತಂದ. ಆ ಹುಲಿ ಊರದ ಒರಿಜಿನಲ್ ಅದು ಡೂಪ್ಲಿಕೇಟ್ ಅದು ನೋಡ್ಬೇಕಲ್ಲ. ಅದೇನೋ ವಾಸ್ತು ಪ್ರಕಾರ ಏನೋ ಹಾಕೋಬೇಕು ಅಂಥೇಳಿ ಏನೋ ಡೂಪ್ಲಿಕೇಟ್ ಅದನ್ನು ಹಾಕ್ಕೊಂಡಿದ್ದದು ಇವತ್ತಿಂದಲ್ಲ, ಭಾಳ ವರ್ಷಗಳ ಹಿಂದಿಂದದು. ನನಗನ್ಸೋ ಮಟ್ಟಿಗೆ ಒಂದು 7-8 ವರ್ಷದ ಹಿಂದಿಂದದು. 2016-17ರಾಗಿಂದದು, ಇವತ್ತಿಂದ ಅಲ್ಲದು. ಅದು ಏನೋ ಬ್ಯಾಡ್ ಅಂಥೇಳಿ ಅದು ತೆಗೆದುಬಿಟ್ಟೆವು ನಾವು. ಅದು ಸರಿ ಅನ್ಸಂಗಿಲ್ಲ ಅಂಥೇಳಿ. ಇದನ್ನು ಯಾರು ಮಾಡ್ತಾರೋ ಏನೋ. ನಮ್ಮ ಮನೆತನ ಮೇಲೆ ನನ್ನ ಸಣ್ಣ ಮಗನ ಮೇಲೆ ಮಾಡಿದ್ರು, ಈಗ ನನ್ನ ದೊಡ್ಡ ಮಗನ ಮೇಲೆ ಮಾಡಾಕತ್ತಾರ. ಮತ್ತಿನ್ನು ಯಾರ್ಯಾರ ಮೇಲೆ ಮಾಡ್ತಾರೆ. ಅವ್ರಿಗೇನು ಕೆಲಸನೂ ಇಲ್ಲ. ಅವರಿಗೆ ಪ್ರಬುದ್ಧ ರಾಜಕಾರಣಿಗಳು ಅನ್ಸ್ಕೋಬೇಕು. ರಾಜಕಾರಣಿ ಅಂದರೆ ಪ್ರಬುದ್ಧ ರಾಜಕಾರಣಿಗಳಂತಂದ್ರೆ ಅವ್ರದ್ದು ಒಂದು ಸ್ವಲ್ಪ ಮಾನ ಮರ್ಯಾದೆ ಕಾಪಾಡ್ತದೆ. ಮತ್ತು ಇದನ್ನೆಲ್ಲ ಬಿಟ್ಕೊಂಡು ನನ್ನ ಮಗನ ಮೇಲೆ ಹುಲಿ ಉಗುರದು ಅಂಥೇಳಿ ಇವ್ರೇನು ಅದನ್ನು ಒರಿಜಿನಲ್ ಅದಂತೇಳಿ ನಾವು ನೋಡ್ಕೊಂಡ್ರೆ ನಾವೇನು ಹುಲಿ ಬೇಟೆ ಆಡಕ್ಕೆ ಹೋಗ್ತೀವಿ? ಬ್ಯಾಟಿ ನಮ್ಮನ್ನು ಆಡ್ತದೆ ಹುಲಿ. ಮತ್ತು ಹುಲಿ ಕಾನೂನು ಅರಿವು ಇಟ್ಕೊಂಡು ನಾವು ಮಾಡೋಕ್ಕೆ ನಮಗೇನು ಮಾನ ಮರ್ಯಾದೆ ಇಟ್ಕೊಂಡೇ ನಾವು ಮಾಡ್ಬೇಕಲ್ಲ. ಅದನ್ನೆಲ್ಲ ಬಿಟ್ಟು ಸೃಷ್ಟಿ ಮಾಡಿ ಅದನ್ನು ಮಾಧ್ಯಮದ ಮುಖಾಂತರ ಓಡಿಸೋದು, ಫೇಸ್ಬುಕ್ನಲ್ಲಿ ಓಡಿಸೋದು, ಇದೆಲ್ಲ ಸತ್ಯಕ್ಕೆ ಸುಳ್ಳು ಅದ. ಅದನ್ನು ಡೂಪ್ಲಿಕೇಟ್ ಅದು 7-8 ವರ್ಷ 2016-17ರಾಗ ಅದನ್ನು ಏನೋ ಇಲ್ಲೇನೋ ಇದರೊಳಗೆ ಬಂದಿದ್ದದು. ಅದನ್ನು ಏನೋ ತೊಗೊಂಡು ಹಾಕ್ಕೊಂಡು ಫೋಟೋ ತೊಗೊಂಡಿದ್ದು ಖರೆ ಅದು ಡೂಪ್ಲಿಕೇಟ್. ಅದು ಮುಂದೆ ಬೇಕಾದ್ರೆ ಅಧಿಕಾರಿಗಳ ತನಿಖೆ ಮಾಡಲಿ. ಅದಕ್ಕೆ ನಾವು ತಯಾರಿದ್ದೀವಿ, ತನಿಖೆಗೆ ನಾವು ಸಿದ್ಧಿದ್ದೀವಿ. ಅದನ್ನು ಬಿಟ್ಕೊಂಡು ಇದನ್ನೇ ಒಂದು ಮುಂದೆ ಇಟ್ಕೊಂಡು ಈ ಚಿಲ್ಲರೆ ರಾಜಕಾರಣ ಮಾಡ್ಕೊತ ಎಲ್ಲರಿಗೆ ಹೇಳೋದು ಕೇಳೋದು ಅವರು ಭಾಳ ಅದಾವ. ನಾ ಹೇಳಿಲ್ಲ ಪಿಕ್ಚರ್ ಬಂತು ಅವು ಭೀ ಬಾಕಿ ಅಂತ ಹೇಳಿ ನಿಮಗೆ ಮೊನ್ನೆ. ಅದನ್ನು ಹೇಳ್ತೀನಿ ಅವರು. ಅವಾಗ ನೀವು ಮಾಧ್ಯಮದವ್ರು ನನಗೆ ಸಾಥ್ ಕೊಡಬೇಕು. ಯಾಕೆ ಒಳಮಳ ವಿಜುಗೌಡರು ಅವ್ರ ಮಕ್ಕಳು ನೋಡ್ರಿ ಈ ರೀತಿ ವೈರಲ್ಗಳು ಜಾಸ್ತಿ ಬೇಗ ಆಗ್ತಾವೆ, ಆಮೇಲೆ ಆರೋಪಗಳು ಭಾಳ ಕೇಳಿಬಿಡ್ತಾವೆ. ನೋಡ್ರಿ, ಅವ್ರಿಗೆ ಕೆಲಸ ಇಲ್ಲ. ಒಂದು ಇಡೀ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ 80,000 ಮತದಾನ ಮಾಡ್ಯಾರ ನನಗೆ. ಅವರು ದುಡ್ಡು ಕೊಟ್ಟು ಚುನಾವಣೆಯಲ್ಲಿ ಆರಿಸಿ ಬರ್ತಾರೆ. ನಾನು ಸತ್ಯ ಹರಿಚಂದ್ರಲ್ಲ, ನಾನು ಅವ್ರಿಗೆ ಚಾ ಪಾಣಿಗೆ ಒಂದು ಸ್ವಲ್ಪ ಅದ್ರ ಖರ್ಚು ನಾನು ರೊಕ್ಕ ಕೊಟ್ಟಿರ್ತೀನಿ, ನಾನು ಕೊಟ್ಟಿಲ್ಲ ಅಂತ ಹೇಳಂಗಿಲ್ಲ. ಆದರೆ ಅವರು ಒಂದು ಓಟಿಗೆ 5,000 10,000 ಕೊಟ್ಟು ಆರಿಸಿ ಬರ್ತಾರೆ. ನಾ 80,000 ಓಟ್ ಹಾಕಿನಿ ಅಂದ್ರೆ ಅವ್ರಿಗೆ ಚಿಂತೆ ಆಗ್ಯದ. ಯಾಕಂದ್ರೆ ನಾ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಕಾಣ್ತಿದ್ರು. ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡ್ಕೊಂಡ್ರೆ ಲಾಸ್ಟಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹಾಕಾರ ಓಟ್ ಹಾಕ್ರಿ ಅಂತೇಳಿ ಡೈವರ್ಟ್ ಮಾಡಿದ್ರು. ಆ ದೇಶದಿಂದ ಇವತ್ತು ನಾವು ಆ ಕ್ಷೇತ್ರದಲ್ಲಿ ನಾವು ಏನಾದರೂ ಮತ್ತೆ ನಾವು ಇವರಿಗೆ ಟಕ್ಕರ್ ಕೊಡ್ತೀವಿ ಅನ್ನೋದು ಗೊತ್ತೈತೆ ಅವರಿಗೆ. ಉದ್ದೇಶಪೂರ್ವಕವಾಗಿ ನಮ್ಮ ಮನೆತನ ಮೇಲೆ, ನನ್ನ ಮಕ್ಕಳ ಮೇಲೆ, ಈಗ ಒಂದು ವಿಚಾರ ಮಾಡಿರಿ, ನನ್ನ ಮಕ್ಕಳ ಮೇಲೆ ಅವರು ಪ್ರಬುದ್ಧ ರಾಜಕಾರಣಿ ಅದಾವ ಯಾವ ರೀತಿ ಮನವಾಡದಲ್ಲಿ ಭಾಷಣದಾಗ ಮಾತಾಡೋದು ಅದನ್ನು ನೋಡ್ರಿ, ನೀವು ತೆಗೆದು ನೋಡ್ರಿ. ಫೇಸ್ಬುಕ್ನಲ್ಲಿ ಮಾತಾಡೋಕೆ ಒಂದು ರೀತಿ ನಿವಾಜ್ ಇರ್ತದೆ. ಅದಕ್ಕೆ ಯಾವ ರಾಜಕಾರಣಿಗಳು ಮಾತಾಡೋಂಗಿಲ್ಲ. ಅದು ಯಾವಾಗಿಂದ ಅದು ಏನು ಅಪ್ರೂವ್ ಮಾಡಿಕೊಡ್ಬೇಕು? ಪೊಲೀಸರೇ ಅದನ್ನು FIR ಮಾಡ್ತಾರೆ, ಪೊಲೀಸರೇ ಬಿ ಫಾಲ್ಸ್ ಮಾಡ್ತಾರೆ, ಪೊಲೀಸರೇ ಮತ್ತೆ ನಮಗೆ ತನಿಖೆಗೆ ಆದೇಶ ಮಾಡಿರಿ ಅಂಥೇಳಿ ಮತ್ತೆ ಕೋರ್ಟಿಗೆ ಹೋಗ್ತಾರೆ. ಇದು ಯಾವ ಕಾಯ್ದೆ ಕಾನೂನು ನನಗೆ ಗೊತ್ತಾಗಲಾಗ್ಯದ. ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಕ್ಕಂಥ ಒಂದು ಗ್ರಂಥಗಳನ್ನು ಓದಬೇಕು. ಅದನ್ನೆಲ್ಲ ಬಿಟ್ಕೊಂಡು ಅವರೇ FIR ಮಾಡೋರು ಅವರೇ, ಬಿ ಫಾಲ್ಸ್ ಮಾಡೋರು ಅವರೇ, ಹೊಳ್ಳೆ ತನಿಖೆ ಮಾಡೋಕ್ಕೆ ಆದೇಶ ಮಾಡ್ಯಾನೋರು ಅವರೇ. ಇವ್ರು ಏನು ಮಾಡಿದ್ರು ಅದಕ್ಕೂ ಜಗ್ಗಂಗಿಲ್ಲ, ಬಗ್ಗಂಗಿಲ್ಲ. ನಾನು ನಿಯತ್ತಿಂದ ನಮ್ಮ ಮನೆತನದಿಂದ ಇಡೀ ಬಬಲೇಶ್ವರ ಕ್ಷೇತ್ರದಾಗ ಜನರ ಜೊತೆ ನಾನು ಬೆರ್ತಿದ್ದೀನಿ. ಜನ ನನ್ನ ಜೊತೆ ಇದ್ದಾರೆ. ಇವರು ಯಾವ ರೀತಿ 3-4 ಸಾರಿ ಆರಿಸಿ ಬರ್ಬೇಕಾದ್ರೆ ಯಾವ ರೀತಿ ಆರಿಸಿ ಬಂದ್ರೆ ಅವರೇ ಆತ್ಮಲೋಕನ ಮಾಡ್ಕೊಳ್ಳಿ. ಸುಳ್ಳು ಸೃಷ್ಟಿ ಮಾಡಿ ನನ್ನ ಮೇಲೆ ಅಪವಾದ ಮಾಡಿ ತಾವು ಜನರ ಇದು ಪಡಿಬೇಕಂತ ಅವ್ರು ಹೊಂಟಾರ. ಜನ ನನಗೆ ಯಾವ ಕಾಲಕ್ಕೂ ನನ್ನ ಕ್ಷೇತ್ರದ ಜನ ನನ್ನ ಕೈ ಬಿಡೋಂಗಿಲ್ಲ.
ಅದು 10 ಸಾರಿ ನಾನು ಸೋತರು ಅಲ್ಲೇ ನಿಲ್ತೀನಿ. ಜನರ ಆಶೀರ್ವಾದ ನನಗದ. ನನ್ನ ಮೇಲೆ ನನ್ನ ಮನೆತನ ಮೇಲೆ, ನನ್ನ ಮಕ್ಕಳ ಮೇಲೆ ಬೇರೆ ಬೇರೆ ಆರೋಪಗಳನ್ನು ಮಾಡಿದ್ರು ಅದಕ್ಕೆಲ್ಲನೂ ನಾನು ಸಾಕ್ಷಿ ಆಧಾರವಾಗಿ ನಾನು ಕೊಡ್ಲಿಕ್ಕೆ ಸಿದ್ಧ ಇದೀನಿ. ತನಿಖೆ